ನಮಸ್ಕಾರ ಸ್ನೇಹಿತರೆ. ಜುಲೈ 2026 ಬೆಳಗಿನ ಜಾವ 4:40 ಜಂತರ್ ಮಂತರ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋ ಎಲ್ರು ಅವ್ರ ಸುತ್ತಮುತ್ತ ನೋಡ್ತಾರೆ. ಅವಾಗ ಅವ್ರಿಗೊಂದು ಸರ್ಪ್ರೈಸಿಂಗ್ ದೃಶ್ಯ ಕಾಣಿಸುತ್ತೆ. ಅಲ್ಲೇ ಹತ್ರ ಇರೋ ಒಂದ್ ರಸ್ತೆಯಲ್ಲಿ ಒಡೆದೋಗಿರೋ ವ್ಯಾನ್ ಸಿಗುತ್ತೆ. ಸರ್ಪ್ರೈಸಿಂಗ್ ಥಿಂಗ್ ಏನು ಅಂದ್ರೆ ಮೊದ್ಲು ಅದು ಅಲ್ಲಿ ಇರ್ಲೇ ಇಲ್ಲ. ಈ ಪ್ರೊಟೆಸ್ಟ್ ಸಖತ್ತು ಫ್ರೆಂಡ್ಲಿ ಆಗಿತ್ತು. ಇಲ್ಲಿ ಯಾವುದೇ ರೀತಿ ವೈಲೆನ್ಸ್ ಇರ್ಲಿಲ್ಲ. To lead the movement with love and peace. ಈ ಪ್ರೊಟೆಸ್ಟ್ ನ ಇಮೇಜ್ ಹಾಳ್ ಮಾಡ್ಬೇಕು ಅಂತಾನೆ ಆ ವ್ಯಾನ್ ನ ಅಲ್ಲಿ ನಿಲ್ಸಿದ್ರು. ಜಂತರ್ ಮಂತರ್ ಹೊರಗಡೆ ಸಡನ್ ಆಗಿ ಕಲ್ ತುಂಬಿರೋ ಟ್ರಕ್ಸ್ ಗಳು ಕಾಣಿಸ್ತವೆ. ಇದೆಲ್ಲ ಆಗಿತ್ತು ರಾತ್ರಿ. ಇದೇ ರಾತ್ರಿ ಡೆಲ್ಲಿ ಪೊಲೀಸು ಜಂತರ್ ಮಂತರ್ ನಲ್ಲಿರೋ ಮೆಟಲ್ ಡಿಟೆಕ್ಟರ್ಸ್ ಮತ್ತೆ ಸೆಕ್ಯೂರಿಟಿ ಚೆಕ್ಸ್ ನ ತೆಗ್ದಿರ್ತಾರೆ. ಈ ಡಿಸಿಷನ್ ಸಖತ್ತು ವಿಚಿತ್ರವಾಗಿತ್ತು. ನೋಡಿ, ಬೆಳಗ್ಗೆನೆ ಒಂದ್ ದೊಡ್ಡ ಪ್ರೊಟೆಸ್ಟ್ ಇರುತ್ತೆ, ಅದಕ್ಕೆ ಸಾವಿರಾರು ಜನ ಬರ್ಬೇಕಿರುತ್ತೆ ಅಂದ್ಮೇಲೆ ಸೆಕ್ಯೂರಿಟಿ ಹೆಚ್ಚು ಮಾಡ್ಬೇಕು ತಾನೆ. ಬಟ್ ಅಲ್ಲಿ ಆಗಿತ್ತು ಫುಲ್ಲು ಅಪೋಸಿಟ್. ಇದನ್ನೆಲ್ಲ ಸುಮ್ನೆ ಮಾಡಿದ್ರು ಅನ್ಕೊಂಬೇಡಿ ಸ್ನೇಹಿತರೆ, ಇದರಿಂದ ಅವರ ಥರ್ಡ್ ಕ್ಲಾಸ್ ಪ್ಲಾನ್ ಇತ್ತು. हम झुकने वाले नहीं हैं. ಜೂನ್ 2026 ಆ ದಿನ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ ನಲ್ಲಿ ಫಿಸಿಕಲಿ ಪ್ರೊಟೆಸ್ಟ್ ಮಾಡ್ತು. ಬೇಡಿಕೆ ಒಂದೇ ಒಂದು, ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್. ಈ ದೇಶದಲ್ಲಿ ಯಾವ ಮಕ್ಳದು ಭವಿಷ್ಯ ಹಾಳಾಗಬಾರ್ದು ಮತ್ತೆ ನೀಟ್ ಪೇಪರ್ ಲೀಕ್ ಮಾಡೋ ಧೈರ್ಯ ಯಾವ ನನ್ ಮಗಂಗೂ ಬರಬಾರ್ದು ಅನ್ನೋದು ಈ ಪ್ರೊಟೆಸ್ಟ್ ನ ಮೇನ್ ಉದ್ದೇಶ. ಇದು ಆಕ್ಚುಲಿ ಪ್ರೊಟೆಸ್ಟೇ ಅಲ್ಲ, ಪಾಪ ಜನ ಅವ್ರ ರೈಡ್ಸ್ ಮಾಡ್ತಿರೋ ರಿಕ್ವೆಸ್ಟ್ ಇದು. ಗೌರ್ಮೆಂಟ್ ಯಾವಾಗ ತನ್ನ ಕರ್ತವ್ಯ ಮರೆಯುತ್ತೋ ಜನಗಳು ಈ ತರ ರೋಡಿಗೆ ಇಳಿಬೇಕಾಗುತ್ತೆ. ಆಯ್ತಪ್ಪ, ಇವಾಗ ಜನಗಳು ರಿವೋಲ್ಟ್ ಮಾಡ್ತವ್ರೆ, ಪ್ರೊಟೆಸ್ಟ್ ಮಾಡ್ತವ್ರೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತು? ಏನು ಇಲ್ಲ. ಜೂನ್ 28 ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ ಒಂದ್ 8 ದಿನ ಆಗಿತ್ತು. ಸೋಷಿಯಲ್ ಆಕ್ಟಿವಿಸ್ಟ್ ಮತ್ತೆ ರೋಮನ್ ಮ್ಯಾಗ್ಸೆಸೆ ಅವಾರ್ಡ್ ವಿನ್ನರ್ ಸೋನಮ್ ವಾಂಗ್ಚುಕ್ ಅವರು ಜಂತರ್ ಮಂತರ್ಗೆ ಬರ್ತಾರೆ. मैं बहुत बहुत प्रभावित हूँ, बहुत इम्प्रेस्ड हूँ कि आप लोगों ने इतने शांतिपूर्ण तरीके से आज यहाँ पर जमा होकर अपने मन की बात रखी है. ಅವರು ಈ ವಿಷಯದ ಮೇಲೆ ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ನೋಡಿ, ಇದು ಸಖತ್ ಪೀಸ್ಫುಲ್ ಪ್ರೊಟೆಸ್ಟ್ ಆಗಿತ್ತು. ಪೊಲೀಸ್ಗೂ ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ. ವಾಸ್ತವದಲ್ಲಿ ಕೆಲವು ವಿಡಿಯೋಸ್ ಬಂದ್ವು, ಅದರಲ್ಲಿ ಪ್ರೊಟೆಸ್ಟರ್ಸ್ ಪೊಲೀಸ್ ಅವ್ರಿಗೆ ಫ್ಲವರ್ಸ್ ಕೊಡ್ತಿರ್ತಾರೆ. So cockroaches are coming with flowers to the protest here near Jantar Mantar. ಇವ್ರಗಳ ಮಧ್ಯೆ ಸಖತ್ ಫ್ರೆಂಡ್ಲಿ ಕನ್ವರ್ಸೇಷನ್ ಆಯ್ತಿರುತ್ತೆ. ಹಂಗರ್ ಸ್ಟ್ರೈಕಿಂಗ್ ನಿಂತು ಕೆಲವು ದಿನಗಳಾಗಿತ್ತು. ಸೋನಮ್ ವಾಂಗ್ಚುಕ್ ಅವರ 8 kg ಇಳ್ದೋಗಿತ್ತು. ಅವರ ಫೋಟೋಸ್ ಮತ್ತೆ ವಿಡಿಯೋಸ್ ಇಂಟರ್ನೆಟ್ ಅಲ್ಲಿ ಫುಲ್ಲು ಸ್ಪ್ರೆಡ್ ಆಗೋಗುತ್ತೆ. ಎಲ್ಲಾ ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ ಅವ್ರಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈ ಪ್ರೊಟೆಸ್ಟ್ ಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ತು. ಜುಲೈ 2026 ನ 3ನೇ ವಾರ ಅಚಾನಕ್ ಆಗಿ ಡೆಲ್ಲಿ ಪೊಲೀಸ್ ಕಮಿಷನರ್ ಸತೀಶ್ ಗುಲ್ಚಾ ಅವ್ರನ್ನ ಅವ್ರ ಪೋಸ್ಟ್ ಇಂದ ತೆಗಿತಾರೆ. ಇದು ಸಖತ್ತು ಸ್ಟ್ರೇಂಜ್ ಆಗಿತ್ತು. ಯಾಕಂದ್ರೆ ಕೆಲವು ತಿಂಗಳಲ್ಲಿ ಏಪ್ರಿಲ್ 2027 ರಲ್ಲಿ ಅವ್ರ ಸೆಲ್ಫ್ ರಿಟೈರ್ಮೆಂಟ್ ಇರುತ್ತೆ. ಆದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ತೆಗೆದ್ಬಿಡ್ತಾರೆ. ಯಾಕೆ? ಉತ್ತರ ಒಂದೇ, ಪೊಲೀಸ್ ಕಮಿಷನರ್ ಸತೀಶ್ ಗುಲ್ಚಾ ಅವ್ರನ್ನ ತೆಗ್ದಿತ್ತು ಅವರು ಈ ಆದೇಶನ ಪಾಲಿಸ್ಲಿಲ್ಲ ಅಂತ. ಆ ಆದೇಶ ಸ್ಟೂಡೆಂಟ್ಸ್ ಮೇಲೆ ಲಾಠಿ ಬೀಸೋದು. ಜುಲೈ 19, 2026 ಸುಮಾರು ಸಂಜೆ 7 ಗಂಟೆ ಹಂಗೆ ನ್ಯೂ ದೆಹಲಿಯ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ನ ಟ್ವಿಟರ್ ಅಕೌಂಟ್ ಇಂದ ಒಂದು ಪೋಸ್ಟ್ ಬರುತ್ತೆ. ಡೆಲ್ಲಿ ಪೊಲೀಸು BNSS ಸೆಕ್ಷನ್ 163 ಜಾರಿ ಮಾಡಿದೆ ಅಂತ. Arbitrary orders under section 163 BNSS 2023. ಇದು ಹೀಗಿದೆ: prohibiting the assembly of 5 or more people, restricting the carrying of weapon, banning unapproved processions. ಆ ರಾತ್ರಿ ವಿದ್ಯಾರ್ಥಿಗಳನ್ನು ತಡೆಯೋದಕ್ಕೆ 10 ಅಡಿ ಬ್ಯಾರಿಕೇಡ್ಸ್ ಹಾಕ್ತಾರೆ. ಈ ಪ್ರೊಟೆಸ್ಟ್ ನ ಸ್ಟಾಪ್ ಮಾಡೋದಕ್ಕೆ ಎಲ್ಲಾ ಪ್ಲಾನ್ ಮಾಡಿರ್ತಾರೆ. ಸಾವಿರಾರು ವಿದ್ಯಾರ್ಥಿಗಳು ಮೆಟ್ರೋ ಮೂಲಕ ಬರೋದಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಅದಕ್ಕೆ ಸುಮಾರು 9 ಗಂಟೆ ಹಂಗೆ ಡೆಲ್ಲಿ ಮೆಟ್ರೋ ಅನೌನ್ಸ್ ಮಾಡುತ್ತೆ. ಸೆಕ್ಯೂರಿಟಿ ಕಾರಣದಿಂದ 5 ಮೆಟ್ರೋ ಸ್ಟೇಷನ್ ಗಳು ಬಂದ್ ಆಗ್ಬಿಟ್ಟಿದೆ. ಜನಪತ್, ರಾಜೀವ್ ಚೌಕ್, ಪಟೇಲ್ ಚೌಕ್, ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಮತ್ತೆ ಉದ್ಯೋಗ ಭವನ್. ಅಂದ್ರೆ ಜಂತರ್ ಮಂತರಿಗೆ ತಲುಪೋ ಆಲ್ಮೋಸ್ಟ್ ಎಲ್ಲಾ ದಾರಿಗಳು ಕ್ಲೋಸ್ ಆಗಿದ್ವು. ಜುಲೈ 20 ಬೆಳಗ್ಗೆ ಸುಮಾರು 10:51 ಜಂತರ್ ಮಂತರ್ ಕಡೆ ಬರ್ತಿರೋ ನೂರಾರು ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡ್ತಾರೆ. ये सरकार चाहती है और बच्चों की जान जाए, ये और बच्चों का खून चाहती है. उन्होंने गोली मारी थी, अब में सिर्फ फर्क इतना है, आपने लाठी मारी है. ಅದಕ್ಕೆ ಜನ ಪಾರ್ಲಿಮೆಂಟ್ ಕಡೆ ಮಾರ್ಚ್ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ಪೊಲೀಸ್ ಅವರು ಪಾರ್ಲಿಮೆಂಟ್ ಸ್ಟ್ರೀಟ್ ಅಲ್ಲಿ ಸುಮಾರು 25 ಟಿಯರ್ ಗ್ಯಾಸ್ ಶೆಲ್ಸ್ ಹಾಕ್ತಾರೆ. Parliament, police used batons and fired tear gas to disperse the crowd near Resina Road, around 200 meters from Parliament.
ಕೆಲವು ಜನ ಹತ್ತತ್ರ ಪಾರ್ಲಿಮೆಂಟ್ ಹತ್ರ ತಲುಪಿದ್ರು. ಅವಾಗ ಒಂದ್ ಭಯಾನಕ ದೃಶ್ಯ ಕಾಣಿಸುತ್ತೆ. ಪೊಲೀಸ್ ಅವರು ಫೈರಿಂಗ್ ಪೊಸಿಷನ್ ತಗೊಂಡಿರ್ತಾರೆ. ಮತ್ತೆ ನರೇಂದ್ರ ಮೋದಿ ಇದನ್ನೆಲ್ಲ ನೋಡಿ ಪಾರ್ಲಿಮೆಂಟ್ ಇಂದ ಹೊರಗಡೆ ಓಡಾಯ್ತಾರೆ. ನೋಡಿ, ಪೊಲೀಸ್ ಮಾಡಿರೋ ಬೇರೆ ಬೇರೆ ರೀತಿ ಹಿಂಸೆನ ನಾವು ವಿಡಿಯೋಸ್ ಅಲ್ಲಿ ನೋಡ್ಬೋದು. ಹಿಂಸು ಅಂತ ಕಾಣದೆ ಕ್ರೂರವಾಗಿ ಹೊಡೆದಿರೋ ದೃಶ್ಯನೂ ನಾವು ನೋಡ್ಬೋದು. ಅವ್ರೇನ್ ಜಾಸ್ತಿ ದೊಡ್ಡವ್ರೇನಲ್ಲ, ಅವ್ರು ಎಲ್ರು ನನ್ ವಯಸ್ಸವರು ಮತ್ತೆ ಆಲ್ಮೋಸ್ಟ್ ನಿಮ್ ವಯಸ್ಸವರು. ಜನಪದ್ ನಲ್ಲಿ ಒಂದ್ ಮಗು ಕತ್ನ ಪೊಲೀಸ್ ಆಫೀಸರು ಬಹಳ ಹೊತ್ತಿಡ್ದಿರೋ ದೃಶ್ಯ ನಾವು ನೋಡ್ಬೋದು. ಅಲ್ಲಿದ್ದ ಎಲ್ಲಾ ಗ್ರೌಂಡ್ ಜರ್ನಲಿಸ್ಟು, ಯೂಟ್ಯೂಬರ್ಸ್ ಮತ್ತೆ ರಿಪೋರ್ಟರ್ಸ್ ಗೆ ನಾನು ಸಲ್ಯೂಟ್ ಹೇಳಕ್ ಇಷ್ಟಪಡ್ತೀನಿ. ಯೂಟ್ಯೂಬರ್ ಶ್ಯಾಮ್ ಮೀರಾ ಸಿಂಗ್, ಸಾರ್ಥಕ್ ಗೋಸ್ವಾಮಿ, ಸಂಡೀಶ್ ಭಟಿಯಾ, ಇವ್ರ ಎಲ್ರ ಮೇಲೂ ಲಾಠಿ ಚಾರ್ಜ್ ಆಗುತ್ತೆ. ಇವ್ರ ಎಲ್ರು ಇರ್ತಿರ್ಲಿಲ್ಲ ಅಂದಿದ್ರೆ ಇದ್ರ ಬಗ್ಗೆ ನಮಗ್ ಪ್ರಾಪರ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಈ ಎಲ್ಲ ಹಿಂಸೆ ನಡಿಬೇಕಾದ್ರೆ ಗೋಧಿ ಸರ್ಕಾರ ಅಟೆನ್ಷನ್ ನ ಬೇರೆ ಕಡೆ ತಗೊಳ್ಳೋದಕ್ಕೆ ಮಾತುಕತೆಯ ನಾಟಕ ಆಡುತ್ತೆ. ಸ್ನೇಹಿತರೆ, ಒಂದ್ಸತಿ ಜಸ್ಟ್ ಥಿಂಕ್ ಮಾಡಿ. ಎಕ್ಸಾಮ್ ಪೇಪರ್ ಲೀಕ್ ಆಗ್ಬಾರ್ದು, ಮತ್ತೆ ಒಬ್ಬ ಉತ್ತಮ ಎಜುಕೇಶನ್ ಮಿನಿಸ್ಟರ್ ಬೇಕು, ಇದಿಷ್ಟೇ ಇವ್ರ ಕೋರಿಕೆ. ಇದಕ್ಕೆ ಅವ್ರ ಮೇಲೆ ಟಿಯರ್ ಗ್ಯಾಸ್ ಹಾಕ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಗೋಧಿ ಸರ್ಕಾರಕ್ಕೆ ನಂದು ಒಂದೇ ಮಾತು, ಶೇಮ್ ಆನ್ ಯು. ಫೈನಲಿ ಇಷ್ಟೆಲ್ಲ ಕಷ್ಟಪಟ್ಟು ನಾವೇ ವಿಕ್ಟರಿ ಸಾಧಿಸಿತ್ತು ಸ್ನೇಹಿತರೆ. ಅಫಿಷಿಯಲಿ ಆನ್ ಜುಲೈ 25 ಸಾಟರ್ಡೆ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡ್ತಾರೆ. ಈ ಗೆಲುವು ನಮಗೆ, ನಿಮಗೆ ಮತ್ತೆ ಕಾಕ್ರೋಚ್ ಜನತಾ ಪಾರ್ಟಿಯ ಎಲ್ಲಾ ಸದಸ್ಯರಿಗೆ ಸೇರುತ್ತೆ. ಅದೇ ಹೇಳ್ತಾರಲ್ರಪ್ಪ, ಜಗತ್ತು ಬಗ್ಗುತ್ತೆ ಆದ್ರೆ ಬಗ್ಸೋರ್ ಬೇಕು. ನಾವು ಇದ್ರ ಮೂಲಕ ಅವ್ರಿಗೆ ಇದನ್ನ ಪ್ರೂವ್ ಮಾಡಿ ತೋರಿಸಿದ್ವಿ.